ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ 5ರಿಂದ ಸಾರಿಗೆ ನೌಕರರು ಎಲ್ಲಾ ಕೆಲಸಗಳನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳುವುದಾಗಿ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ರಾಜ್ಯ ಉಪಾಧ್ಯಕ್ಷ ಪಿಎಸ್ ನಾಯ್ಕ್ ಹೇಳಿದರು. ಅವರು ಭಟ್ಕಳ ಬಸ್ ನಿಲ್ದಾಣದಲ್ಲಿ ಈ ಕುರಿತು ಮಾತನಾಡಿ, ಜಂಟಿ 6 ಸಂಘಟನೆಗಳು ಸೇರಿ ಮುಷ್ಕರಕ್ಕೆ ಕರೆ ನೀಡಿದ್ದೇವೆ. ಆಗಸ್ಟ್ 5ರ ಮುಂಜಾನೆ ಪ್ರಾರಂಭವಾಗಿ ಇಡೀ ರಾಜ್ಯದ ಎಲ್ಲೆಡೆ 24,000 ಬಸ್ಗಳು ಸ್ತಬ್ಧಗೊಳ್ಳಲಿವೆ. ಇದಕ್ಕೆ ಕಾರಣ ನೌಕರರಿಗೆ ಬರಬೇಕಾದ ಜನವರಿ 1, 2020ರಿಂದ 38 ತಿಂಗಳ ಹಿಂಬಾಕಿಯನ್ನು ಸರ್ಕಾರ ನೀಡಬೇಕಿದೆ. ಅದೇ ರೀತಿ 1 ಜನವರಿ 2024ರಿಂದ ಕೈಗಾರಿಕಾ ಒಪ್ಪಂದವಾಗಬೇಕು. ಇದಕ್ಕಾಗಿ ಸರ್ಕಾರಕ್ಕೆ ನಾವು ಹಲವು ಬಾರಿ ಧರಣಿ, ಸತ್ಯಾಗ್ರಹ, ಜುಲೈ 25ಕ್ಕೆ ಬೆಂಗಳೂರು ಚಲೋ ಮಾಡುವ ಮೂಲಕ ಮನವಿ ನೀಡಿ ಎಚ್ಚರಿಕೆಯನ್ನು ನೀಡಿದ್ದೇವೆ. ಆದಾಗ್ಯೂ ಇಲ್ಲಿಯವರೆಗೂ ನಮ್ಮನ್ನು ಮಾತುಕತೆಗೆ ಕರೆದಿಲ್ಲ. ಇನ್ನು ಅವರಿಗೆ ಅವಕಾಶವಿದೆ. ನಮ್ಮ 6 ಜಂಟಿ ಸಮಿತಿಯ ಸದಸ್ಯರನ್ನು ಕರೆಯಿಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ, ಇಲ್ಲವಾದರೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ನಾರಾಯಣ್ ಎನ್ ಶೆಟ್ಟಿ, ಅಶೋಕ್ ವಿ ನಾಯ್ಕ್, ದಾಮೋದರ್ ದುರ್ಗೇಕರ್, ಜೆಕೆ ಆನಂದ್ ನಾಯ್ಕ್ ಉಪಸ್ಥಿತರಿದ್ದರು. ನಾವು ಕೆಎಸ್ಆರ್ಟಿಸಿಯ ಇಡೀ ರಾಜ್ಯಾದ್ಯಂತ ಜಂಟಿ ಕಮಿಟಿಯ 6 ಸಂಘಟನೆಗಳು ಹೇಳಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೇವೆ. ಈ ಮುಷ್ಕರ ಆಗಸ್ಟ್ 5 ಬೆಳಗ್ಗೆ ಮುಂಜಾನೆಯಿಂದ ಪ್ರಾರಂಭ ಆಗ್ತದೆ. ಇಡೀ ರಾಜ್ಯಾದ್ಯಂತ 24,000 ಬಸ್ಸುಗಳು ಸ್ತಬ್ಧ ಆಗ್ತವೆ. ಈ ಕಾರಣ ಏನಂತಂದರೆ, ನಮಗೆ 38 ತಿಂಗಳ ಹಿಂದಿನ ಬಾಕಿ ಬರಬೇಕು 1/1/20ರಿಂದ, ಹಾಗೂ 1/1/24ರಿಂದ ಕೈಗಾರಿಕಾ ಒಪ್ಪಂದ ಆಗಬೇಕು. ಆದರೆ ಸರ್ಕಾರಕ್ಕೆ ನಾವು ಈಗಾಗಲೇ ಹಲವಾರು ಎಚ್ಚರಿಕೆಗಳನ್ನು ಕೊಟ್ಟಿದ್ದೀವಿ, ಧರಣಿ ಮಾಡಿದ್ದೀವಿ, ಸತ್ಯಾಗ್ರಹ ಮಾಡಿದ್ದೀವಿ, ಬೆಂಗಳೂರು ಚಲೋ ಮಾಡಿದ್ದೀವಿ. ಈಗಾಗಲೇ 30 ಜುಲೈ 25ಕ್ಕೆ ಬೆಂಗಳೂರು ಚಲೋ ಮಾಡಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ. ಅದಾಗಿ ಸಹ ಈವರೆಗೂ ನಮಗೆ ಮಾತುಕತೆ ಕರೆದಿಲ್ಲ. ನಾವು ಇನ್ನುವರೆಗೂ ಅವರಿಗೆ ಅವಕಾಶ ಇದೆ. ದಯಮಾಡಿ ಜಂಟಿ ಸಮಿತಿಯ ಎಲ್ಲ ಸದಸ್ಯರಿಗೆ ಕರೆದು ಮಾತುಕತೆ ಕರೆಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ. ಇಲ್ಲ ಅಂತಂದರೆ ನಾವು ರಾಜ್ಯಾದ್ಯಂತ ಇಡೀ ಕೆಎಸ್ಆರ್ಟಿಸಿ 24,000 ಬಸ್ಗಳು ಬಂದಾಗ್ತವೆ, ಯಾವುದೇ ಕೆಲಸಕ್ಕೆ ಬರಲ್ಲ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.